ನಾವು ಇವತ್ತು ಬಂದಿರೋದು ಹೈದರಾಬಾದ್ನಲ್ಲಿರೋ ಮೃಗಾಲಯ ಅಂದ್ರೆ ಜೂ ಪಾರ್ಕ್ಗೆ. ಇದರ ಹೆಸರು ನೆಹರು ಜಿಯೋಲಾಜಿಕಲ್ ಪಾರ್ಕ್. ಇದು 1959 ಸ್ಥಾಪನೆಯಾಗಿ ಅಕ್ಟೋಬರ್ 6, 1963ರಂದು ಸಾರ್ವಜನಿಕರಿಗಾಗಿ ಅಧಿಕೃತವಾಗಿ ತೆರೆಯಲಾಯಿತು. ಒಟ್ಟು ವಿಸ್ತೀರ್ಣ 380 ಎಕರೆ ಇದ್ದು, ಇದರ ಮಾಲೀಕತ್ವ ಹೊಣೆಗಾರಿಕೆ ಅರಣ್ಯ ಮತ್ತು ಪರಿಸರ ರಾಜ್ಯ ಸಚಿವಾಲಯ, ತೆಲಂಗಾಣ ನಿರ್ವಹಿಸುತ್ತದೆ. ಒಳಗೆ ಎಂಟ್ರಿ ಕೊಡಮ್ ನಡ್ರಿ ಗೆಳೆಯರೇ. ನನ್ನ ವಾಹಿನಿಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಜೂ ಪಾರ್ಕ್ನ ಸದಸ್ಯತ್ವ ಸೆಂಟ್ರಲ್ ಝೂ ಅಥಾರಿಟಿ ಆಫ್ ಇಂಡಿಯಾ ಹೊಂದಿದೆ. ಫ್ರೆಂಡ್ಸ್, ನಾವ್ ಇವತ್ತು ಬಂದಿದ್ದೇವೆ ಜೂ ಪಾರ್ಕ್. ನಾನು ನಿಮಗೆ ಇವತ್ತು ಜೂ ಪಾರ್ಕ್ದಾಗ ಎಲ್ಲಾ ಪ್ರಾಣಿಗಳು ಎಲ್ಲ ತೋರಿಸ್ತೀನಿ, ನೋಡಮ್ ಬರ್ರಿ. ಮೃಗಾಲಯದ ಒಳಗಡೆ ಹೋಗಮಿ ನಡೀರಿ. ನಮ್ಮ ದಿಕ್ಸೂಚಿಗಾಗಿ ಸ್ವಲ್ಪ ಈ ನಕ್ಷಾನ ನೋಡಮಿ. ಈಕಿ ಏನ್ ಹಳ ನೋಡ್ರಿಕಿ ನನ್ನ ಮಗಳು. ಈಕಿನ ಕೈಕಾಲೆ ಒಟ್ಟೆ ನೆಲದ ಮೇಲೆ ನಿಂದ್ರಲ್ ಹೋಗ್ಯಾವ. ನಾನು ಇರೋದು ಹೈದರಾಬಾದ್ ಅಲ್ಲಿ. ಈ ವಿಡಿಯೋನ ಹಿಂದಿಯಲ್ಲಿ ಮಾಡ್ಬೋದಾಗಿತ್ತು, ಆದ್ರೆ ಕನ್ನಡ ಎಂದಿಗೂ ನನ್ನ ಉಸಿರು. ನಾವು ಇವಾಗ ಜೂ ಪಾರ್ಕ್ ಅಲ್ಲಿ ಹೋಗ್ತಾ ಇದ್ದೀವಿ. ಸ್ಥಳೀಯ ಶಾಲಾ ಮಕ್ಕಳು ಪ್ರವಾಸಕ್ಕೆಂದು ಬಂದಿದ್ರು. ಅವ್ರ ಸಂಗಡ ಸ್ವಲ್ಪ ಸಮಯವನ್ನು ಸ್ಪೆಂಡ್ ಮಾಡಿದೆವು. ಗೆಳೆಯರೇ, ಯಾವುದೇ ರೀತಿ ಆಗಲಿ ಈ ವಾಹಿನಿ ಮಾಡಿರೋ ಉದ್ದೇಶ ಒಂದೇ, ನಿಮಗೆ ಒಳ್ಳೆಯ ಮಾಹಿತಿಯನ್ನು ನೀಡುವುದಾಗಿದೆ. ಜೂ ಪಾರ್ಕ್ ಎಂಟ್ರಿ ಕೊಟ್ಟಿದ್ದೆವು. ಈಗ ನಾನು ನಿಮಗೆ ಪ್ರತಿಯೊಂದು ಪ್ರಾಣಿಗಳು ತೋರಿಸ್ತಾ ಹೋಗ್ತೀನಿ, ನಡೆಯಿರಿ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬ್ಯಾನ್ ಇದೆ ಇಲ್ಲಿ. ಮತ್ತೆ ಮಕ್ಕಳು ಸಿಕ್ಕರು. ನಮ್ಮ ಪ್ರವಾಸ ಪ್ರಾರಂಭ ಮಾಡೋಣ ನಡೀರಿ. ಇಲ್ಲಿ ನೋಡ್ರಿ, ದೊಡ್ಡ ಗಾತ್ರದ ಆಮೆ, ಸುಮಾರು 150ರಿಂದ 200 kg ಇದೆ. ಇದರ ಫೋಟೋ ನೋಡಿ. ಈಗ ನಾವು ವಿಭಿನ್ನ ರೀತಿ ಇರೋ ಕೋತಿಗಳನ್ನು ನೋಡೋಕೆ ಹೋಗ್ತಾ ಇದ್ವಿ. ಕೋತಿಗಳ ಜಗತ್ತಿಗೆ ನಿಮಗೆ ಸ್ವಾಗತ. ಇದು ಮಿರಾಕೆಟ್ ಅಂತ, ನೋಡಲು ತುಂಬಾ ಮುದ್ದಾಗಿದೆ. ಚಿಕ್ಕ ಗಾತ್ರದಲ್ಲಿದ್ದು ತುಂಬಾ ಗಲಿಬಿಲಿ ಮಾಡ್ತಾ ಇದೆ. ನೋಡಲ್ ಜಾಗನೇ ಇಲ್ಲಿ ನೋಡ್ರಿ. ಇವು ಎಲ್ಲ ಕಡೆ ಇರ್ತಾವ, ಆದ್ರೂ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ಲಾಯನ್ ಟೈಲ್ಡ್ ಅಂತ, ನೋಡಲು ಅದೇ ಸೇಮ್ ಕರಡಿ ತರಾನೇ ಇದ್ರು ಸಿಂಹದ ತರ ಕಾಣಿಸುತ್ತೆ. ಅದಕ್ಕೆ ಇದ್ರ ಹೆಸರು ಲಾಯನ್ ಟೈಡ್ ಅಂತ ಇಟ್ಟಿರ್ಬೋದು. ನೋಡ್ರಿ, ಸೇಮ್ ಬ್ಲ್ಯಾಕ್ ಟು ಬ್ಯಾಕ್ ಇರ್ತದ. ನೋಡ್ಲಕ್ ಸೇಮ್ ಸಿಂಹನೇ ಕಾಣ್ತದ ನೋಡ್ರಿ. ಇವ್ರು ನೋಡ್ರಿ ನಮ್ಮ ಕೋತಿ ಮಹಾರಾಜ. ಒಬ್ರು ಅಣ್ಣ ಕ್ಯಾಮ್ರಾ ಹತ್ತಿರ ವೈಬೇಡ ಅಂತ ಹೇಳ್ತಾ ಇದ್ರು, ಬಟ್ ನಾನೇ ರಿಸ್ಕ್ ತಗೊಂಡು ಜೂಮ್ ತೆಗೆದು ಆಟೋ ಈಟೋ ಮಾಡಿ ತೋರಿಸ್ತಾ ಇದ್ದೀನಿ. ಒಳ್ಳೆಯ ವಿಡಿಯೋ ಮಾಡ್ತಾನೆ ಇರ್ತೀನಿ, ಒಳ್ಳೆಯ ಸಂದೇಶ ಕೊಡ್ತಾನೆ ಇರ್ತೀನಿ. ನಮ್ಮ ಚಾನೆಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರ ಹೆಸರು ಬಂದ್ಬಿಟ್ಟು ಹೆಮಡ್ರೈಸ್ ಬಾಬೋ ಅಂತ. ಇದು ತುಂಬಾ ವಿಚಿತ್ರ ವರ್ತನೆ ಮಾಡ್ತಾ ಇರ್ತೈತೆ. ಇದು ಟುಫ್ಟೈನ್ ಕ್ಯಾಪ್ಚೂನ್ ಮಂಕಿ ಅಂತ. ಇದು ಚಿಕ್ಕ ಗಾತ್ರದಲ್ಲಿದ್ದು ತುಂಬಾ ಮನೋರಂಜನೆ ನೀಡ್ತಾ ಇರುತ್ತೆ. ನೋಡಲು ತುಂಬಾ ಮುದ್ದಾಗಿದೆ, ಚಿಕ್ಕ ಗಾತ್ರದೇ ಇರ್ತದೆ ಇದು. ಈಗ ನಾವು ನಡೆದಿದ್ದು ಬಟರ್ಫ್ಲೈ ಪಾರ್ಕ್. ಇದು ಆಗಣೆ ನಾವು ಥ್ರಿಲ್ಲಿಂಗ್ ಇರೋ ಜಂಗಲ್ ಸಫಾರಿಗೂ ಹೋಗೋದದ. ಗೆಳೆಯರೇ, ಒಳಗಂತೂ ಹೋಗ್ತಾ ಇದೀವಿ. ಒಳಗಡೆ ಬಟರ್ಫ್ಲೈ ಅವನು ಇಲ್ಲೋ ಗೊತ್ತಿಲ್ಲ, ಬಟ್ ಹೋಗಮ್ ನಡೀರಿ. ಜಂಗಲ್ ಸಫಾರಿಯಲ್ಲಿ ನಾವು ಹುಲಿ ಸಿಂಹವನ್ನು ಓಪನ್ ಪ್ಲೇಸ್ ನಲ್ಲಿ ನೋಡಬಹುದು. ಮಕ್ಕಳಂತೂ ಹೊಂಟಾರ, ನಡೀರಿ ಹೋಗಮ್. ಹಾಯ್ 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 ಹಾಯ್, ನಮಸ್ತೆ. ಪಾತರ್ಗಿತ್ತಿ ಅಥವಾ ಚಿಟ್ಟೆಗಳು ಇಲ್ಲಿ ತುಂಬಾನೇ ಅವ. ಚಿಟ್ಟೆಗಳು ವಿಶೇಷತೆಗಳಲ್ಲಿ ಅವುಗಳ ವಿಶಿಷ್ಟವಾದ ಮಾಪಕಗಳಿಂದ ಆವೃತವಾದ ರೆಕ್ಕೆಗಳು ಸೇರಿವೆ. ಅವು ಮರೆಮಾಚುಕೆ ಅಥವಾ ಸಂಯೋಗಕ್ಕಾಗಿ ರೋಮಾಂಚಕ ಬಣ್ಣಗಳನ್ನು ಸೃಷ್ಟಿಸುತ್ತವೆ. ಅವುಗಳ ಪಾದದಿಂದ
ರುಚಿ ನೋಡುತ್ತವೆ. ಒಣ ಹುಲ್ಲಿನಂಥ ಪ್ರೋಬೊಯಿನ್ ಮೂಲಕ ದ್ರವವನ್ನು ಕುಡಿಯುತ್ತವೆ ಮತ್ತು ಸಂಪೂರ್ಣ ರೂಪಾಂತರಕ್ಕೆ ಒಳಗಾಗುತ್ತವೆ. ಇಲ್ಲೊಂದು ಸಣ್ಣ ಚಾರ್ಮಿನಾರ್ ಬಿದ್ದೋಗ್ಬಿಟ್ಟಿದೆ, ಏನ್ ಮಾಡಿಲ್ಲ ಗೊತ್ತಿಲ್ಲ, ಬಟ್ ಒಳಗಡೆ ಅಂತೂ ಒಂದು ಸ್ಮಾಲ್ ಚಾರ್ಮಿನಾರ್ ನೋಡ್ಬೋದು. ಚಿಟ್ಟೆಗಳು ಅವು ನಿರ್ಣಾಯಕ ಪರಾಗ ಸ್ಪರ್ಶಕಗಳಾಗಿವೆ. ಅವು ಮಕರಂದವನ್ನು ಹೀರುತ್ತವೆ. ಇಲ್ಲೊಂದು ಚಿಟ್ಟೆ ತರ ಮಾಡಿರೋ ಸೇಮ್ ಟು ಸೇಮ್ ನೋಡಲು ತುಂಬಾ ಬ್ಯೂಟಿಫುಲ್ ಆಗಿರೋ ಆಕೃತಿ ಇದೆ ನೋಡಿ. ನಿಜವಾಗಿದು ನೋಡಿದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ. ಇಲ್ಲೊಂದು ತುಂಬಾ ಸುಂದರವಾಗಿರೋ ಚಿಟ್ಟೆ ಸಿಕ್ತು. ಆಟೋಟ ಮಾಡಿ ಅದರ ಛಾಯಾಗ್ರಹಣ ತುಣುಕು ಸೆರೆ ಹಿಡಿಯಲು ಪ್ರಯತ್ನ ಪಟ್ಟಿನಿ. ನೀವು ನೋಡ್ರಿ. ನಾನು ನಿಮಗೆ ಆವಾಗೇ ಹೇಳಿದ್ದೆ ಜಂಗ್ಲಿ ಸಫಾರಿ ಮಾಡೋದಿದೆ ಅಂತ. ನನ್ನ ಮಗಳು ಫುಲ್ ಖುಷಿಯಲ್ಲಿದ್ದಳು, ನಡೆಯುವ ಓಡುವ ಖುಷಿಯಲ್ಲಿ ಅವಳಿದ್ದಳು. ಎತ್ಕೊಂಡು ಒಂದು ಸೆಲ್ಫಿನೂ ತೆಗೆಯುವ ಅವಕಾಶವನ್ನು ಕೊಟ್ಟಿಲ್ಲ. ಹಾಯ್ ಹಾಯ್. ಈಗ ಒಳಗೆ ನಡೆದಿದ್ದೆವು ಎಲ್ಲ ಪಕ್ಷಿಗಳಿಗೆ ನೋಡ್ಲಕ್ಕ. ಒಳಗ ಹೋಗಮಿ ನಡೀರಿ. ಈ ಪರಿಸರದಲ್ಲಿ ಸಮಯ ಕಳೆದಿದ್ದೇ ಗೊತ್ತಾಗ್ಲಿಲ್ಲ. ನಾವು ಮೃಗಾಲಯದಲ್ಲಿ ಬಂದು 1.5 ಗಂಟೆ ಆಗಿದ್ದೇ ಗೊತ್ತಾಗ್ಲಿಲ್ಲ. ನಾನ್ ನಿಮ್ಗೆ ಈ ವಿಡಿಯೋ ಶಾರ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಅನ್ಕೋಬೇಡಿ ಜಂಗ್ಲಿ ಸಫಾರಿ ತೋರಿಸ್ತಿಲ್ಲ ಅಂತ. ಫಸ್ಟ್ ಪಕ್ಷಿಗಳಾಗೋಣ, ಜಿಂಕೆ ಇದೆ, ಜಿಂಕೆ ಆಗೋಣ, ಆನೆ ಇದೆ, ಆನೆ ಆಗೋಣ, ಜಂಗಲ್ ಸಫಾರಿ ಬರ್ತದ. ನೋಡ್ರಿ, ವೇಟ್ ಮಾಡ್ರಿ. ಎಲ್ಲಿಂದ ವಾಟರ್ ಬರ್ತಾ ಇದೆ ಗೆಳೆಯರಿ, ವಾಟರ್ ನೋಡಿ. ನವಿಲು ನಮ್ಮ ರಾಷ್ಟ್ರೀಯ ಪಕ್ಷಿ. ಅದರ ವಿಶೇಷತೆಗಳು ಅದ್ಭುತವಾದ ಬಣ್ಣದ ಗರಿಗಳು, ಮಳೆ ಬಂದಾಗ ಗರಿಗಳನ್ನು ಅರಳಿಸಿ ಕುಣಿಯುವ ನೃತ್ಯ, ಗದ್ದಲ ಧ್ವನಿ. ಇದು ಪ್ರಾಣಿ ಮತ್ತು ಸಸ್ಯಗಳನ್ನು ಎರಡು ತಿನ್ನುತ್ತದೆ. ಹಿಂದೂ ಪುರಾಣದ ಪ್ರಕಾರ ಇದನ್ನು ನಾವು ಪೂಜೆಯನ್ನು ಸಹ ಮಾಡ್ತೀವಿ. ಗೆಳೆಯರೇ, ಈ ಮೃಗಾಲಯದಲ್ಲಿ ವಿಭಿನ್ನ ರೀತಿಯ ಪಕ್ಷಿಗಳಿವೆ. ಅವುಗಳ ಕಲರವ, ಮೈಚುಂಬಿ ಆಡುವ ದೃಶ್ಯ ಮತ್ತು ಮೈ ಬಿಟ್ಟಿ ಆಡುವ ದೃಶ್ಯ, ಇಲ್ಲಿನ ವಿಶಾಲ ಪರಿಸರ ಅವುಗಳನ್ನು ಸರ್ವೇ ಸಾಮಾನ್ಯವಾಗಿ ತುಂಬ ಸುಂದರವನ್ನಾಗಿ ಮಾಡುತ್ತವೆ. ನಾನು ಸುಮಾರು ಸಲ ಆಗಿ ಹೋಗಿದ್ದು, ಮೃಗಾಲಯಕ್ಕೆ ಬಂದು ಹೋಗಿದ್ದು. ಈ ಸಲನೇ ಈ ಛಾಯಾಗ್ರಹಣ ಮಾಡ್ತಾ ಇರೋದು. ಬರುವಾಗ ಕೆಲವರು ಅಂತಿದ್ರು ಜೂ ಪಾರ್ಕಲ್ಲಿ ಏನಿಲ್ಲ, ಎಲ್ಲ ಹಳೇದಿದೆ ಅಂತ ಹೇಳಿದ್ರು. ಒಂದ್ಸಲ ನೋಡ್ರಿ ಇಲ್ಲಿನ ಪರಿಸರ, ಈ ಪರಿಸರದ ನೋಟ ನೋಡಿ. ಇಲ್ಲಿನ ವಾತಾವರಣ, ಶುದ್ಧ ಗಾಳಿ, ಪಕ್ಷಿ ಪ್ರಾಣಿಗಳ ಜೊತೆ ಆಟ, ಪ್ರಕೃತಿ ವಿಸ್ಮಯ, ಇವುಗಳ ಒಡನಾಟದೊಂದಿಗೆ ಒಂದು ದಿನ ಕಳೆಯಿರಿ. ಆ ಅನುಭವನೇ ಬೇರೆ ಇರ್ತದೆ. ಸಿಟಿದಾಗ ಇರ್ತೀವಿ, ಅದೇ ಕೆಲಸ, ಅದೇ ರೂಟೀನು. ಟೈಮ್ ಸಿಕ್ಕಾಗ ಇಂಥ ಸ್ಥಳಗಳಿಗೆ ಭೇಟಿ ನೀಡಿ. ನಿಮ್ಮ ಮನಸ್ಸು ಹಗುರ ಆಗುತ್ತೆ, ಒಳ್ಳೆಯ ಪರಿಸರನೂ ಸಿಗುತ್ತೆ, ಪ್ರಾಣಿಗಳ ಜೊತೆ ಸಮಯವನ್ನು ಸಹ ಕಳಿಬೋದು. ಮುಂದೆ ಜಂಗಲ್ ಸಫಾರಿ ಇದೆ, ಅದು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ನೋಡೋಣ ಇದು ಸಫಾರಿ ಹೆಂಗದ ಅಂತ. ನಡೀರಿ. ನಾನು ನಿಮಗೆ ನಡೀರಲ್ಲತ್ತಿದೆ, ಬಟ್ ಈ ಪಕ್ಷಿಗಳಿಗೆ ಬಿಟ್ಟು ಹೋಲಕ್ಕ ಮನಸ್ಸಲ್ಲತ್ತಿಲ್ಲ. ಮನಸ್ಸು ಇಲ್ಲೇ ಇರ್ಬೇಕಂತ ಅಲ್ಲತ್ತದ. ಬಟ್ ನಮ್ಮ ಜರ್ನಿ ನಾವು ಕಂಟಿನ್ಯೂ ಮಾಡಬೇಕಾಯ್ತು. ನಡೀರಿ, ಮುಂದೆ ಹೋಗೋಣ. ಧನು ಉಡ್ತಾ 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 ಉಚ್. ಚೆನ್ನಾಗಿದು ಬ್ಲಾಕ್ ಅಂಡ್ ವೈಟ್. ಹಾಯ್ ಅಣ್ಣ. ಹಾಯ್ ಹಾಯ್.
ಒಂದ್ಸಲನಾದ್ರೂ ಈ ರೀತಿ ಬಂದು ಸಮಯನ ಸ್ಪೆಂಡ್ ಮಾಡ್ರಿ. ಈಗ ನಾವು ಬಂದಿದ್ದೆವು ವಿಶ್ವದ ಅತಿ ದೊಡ್ಡ ಪಕ್ಷಿ ಆಸ್ಟ್ರಿಚ್ ಬಲ್ಲಿ. ಇಲ್ಲಿ ಫ್ರೆಂಡ್ಸ್ ಸಿಕ್ಕರು, ಇವ್ರ ಸಣ್ಣ ಸ್ವಲ್ಪ ಮಾತಾಡಿದೆವು. ನನ್ನ ಮಗಳು ಈ ಪಕ್ಷಿ ಸಂಗಟ ಮಜಾ ಮಾಡ್ಲತ್ತಿಳು. ಆಸ್ಟ್ರಿಚ್ಗಳು ವಿಶ್ವದ ಅತಿ ದೊಡ್ಡ ಪಕ್ಷಿಗಳಾಗಿರುವುದರಿಂದ ಅವು ವಿಶೇಷವಾದವು. ಅವುಗಳ ಅದ್ಭುತ ವೇಗ, ವಿಶಿಷ್ಟವಾದ 2 ಕಾಲ್ಬೆರಳುಗಳ ಪಾದಗಳು, ಯಾವುದೇ ಭೂಪ್ರಾಣಿಯ ಅತಿ ದೊಡ್ಡ ಕಣ್ಣುಗಳು ಮತ್ತು ರಕ್ಷಣೆಗಾಗಿ ಶಕ್ತಿಯುತವಾದ ಬದ್ಧತೆಗಳಿಗೆ ಗಮನಾರ್ಹವಾಗಿದೆ. ಇವುಗಳಿಗೆ ಹಾರಲು ಸಾಧ್ಯವಿದ್ದ ಮೃದುವಾದ ಗರಿಗಳನ್ನು ಹೊಂದಿದ್ದು ವಿಶ್ವದ ಅತಿದೊಡ್ಡ ಮೊಟ್ಟೆಯನ್ನು ಇವು ಇಡುತ್ತವೆ. ಇದರ ವೇಗ 43 mph ರಿಂದ 70 km/h ವೇಗದ ಓಟವನ್ನು ಓಡಬಲ್ಲವು. ಸಿಂಹಗಳಂಥ ಪರಭಕ್ಷಕಗಳನ್ನು ಕೊಲ್ಲುವಷ್ಟು ಬಲದಿಂದ ವಧೆಯುವ ಸಾಮರ್ಥ್ಯವನ್ನು ಹೊಂದಿವೆ. ಎಲ್ಲ ಪ್ರವಾಸಿಗರು ಇದರ ಜೊತೆ ಯಾವ ರೀತಿ ಸಮಯವನ್ನು ಕಳೀತಾ ಇದ್ದಾರೆ ನೋಡಿ. ಈಗ ನಾವು ನೋಡ್ತಾ ಇರೋದು ಕಸ್ತೂರಿ ಕನ್ನಡದ ಜಿಂಕೆ. ಜಿಂಕೆ ಮುಖ್ಯ ವಿಶೇಷತೆಗಳೇನೆಂದರೆ ಅವುಗಳ ಅನುವರ್ತನೀಯತೆ, ಸಸ್ಯಾಹಾರಿ ಸ್ವಭಾವ ಮತ್ತು ವಿಶಿಷ್ಟವಾದ ಕೊಂಬುಗಳು. ಅವುಗಳ ದೊಡ್ಡ ಕಣ್ಣುಗಳು, ಕಿವಿಗಳು ಮತ್ತು ವೇಗದ ಕಾಲುಗಳನ್ನು ಅವು ಹೊಂದಿವೆ. ಇವುಗಳು ಪ್ರಚಂಡವಾದ ಕಾಡುಗಳಲ್ಲಿ ವಾಸಿಸುತ್ತವೆ. ಪರಭಕ್ಷಕಗಳನ್ನು ಬೇಗನೆ ಪತ್ತೆ ಹಚ್ಚುತ್ತವೆ. ಅಪಾಯ ಎದುರಾದಾಗ ವೇಗ ಮತ್ತು ಚುರುಕುತನದೊಂದಿಗೆ ತಪ್ಪಿಸಿಕೊಳ್ಳಲು ಪ್ರಯತ್ನ ಪಡುತ್ತವೆ. ಹೆಣ್ಣು ಜಿಂಕೆಗಳು ತಮ್ಮ ಮರಿಗಳನ್ನು ರಕ್ಷಿಸಲು ವಧೆಯುತ್ತವೆ. ಇದರ ಆಯಸ್ಸು 6 ರಿಂದ 10 ವರ್ಷ ಇರಬಹುದು. ನಾನು ನಿಮ್ಗೆ ಅವಾಗೆ ಹೇಳಿದ್ದೆ ಕಸ್ತೂರಿ ಜಿಂಕೆ ಅಂತ. ಕಸ್ತೂರಿ ಜಿಂಕೆ ತುಂಬಾ ಭಿನ್ನವಾಗಿರುತ್ತವೆ. ಅವುಗಳಿಗೆ ಕೊಂಬುಗಳಿರುವುದಿಲ್ಲ. ನೋಡ್ತಾ ಇದೀಯಾ? ಕಸ್ತೂರಿಯು ಜಿಂಕೆಯ ಕೆಳಭಾಗದಲ್ಲಿದ್ದು ಅದು ತನ್ನಲ್ಲೇ ಇದೆ ಅಂತ ಆ ಜಿಂಕೆಗೂ ಸಹ ಗೊತ್ತಿರುವುದಿಲ್ಲ ಅಂತೆ. ಅದು ಆ ಕಸ್ತೂರಿ ವಾಸನೆಯನ್ನು ತಾನೇ ಹುಡುಕ್ತಿರುತ್ತದಂತೆ, ಎಲ್ಲಿಂದ ಈ ವಾಸನೆ ಬರ್ತಾ ಇದೆ ಅಂತ. ಅದಕ್ಕೂ ಸಹ ಕಸ್ತೂರಿ ವಾಸನೆ ಎಲ್ಲಿಂದ ಬರ್ತಾ ಇದೆ ಅಂತ ಜಿಂಕೆಗಳಿಗೂ ಸಹ ಗೊತ್ತಿರುವುದಿಲ್ಲಂತೆ. ಇದೇ ನೋಡಿ ಪ್ರಕೃತಿ ವಿಸ್ಮಯ, ತನ್ನಲ್ಲಿದ್ದರೂ ತನಗೆ ಗೊತ್ತಿಲ್ಲ. ಇಲ್ಲೊಂದು ಜಿಂಕೆ ಇತ್ತು, ಅದಕ್ಕೆ ಉದ್ದನೆಯ ಕೊಂಬುಗಳಿದ್ದು ನೋಡಲು ತುಂಬ ಸುಂದರವಾಗಿತ್ತು. ಪ್ರೇಕ್ಷಕರಿಗಂತೂ ತುಂಬ ಮನೋರಂಜನೆ ಇದು ಜಿಂಕೆ ನೀಡ್ತಾ ಇತ್ತು. ಈಗ ನಾವು ಹೋಗ್ತಾ ಇರೋದು ಆನೆಗಳನ್ನು ನೋಡುವುದಕ್ಕೆ. ನೆಕ್ಸ್ಟ್ ಇರೋದು ಜಂಗಲ್ ಸಫಾರಿನೇ. ಸ್ವಲ್ಪ ಆನೆಗಳನ್ನು ನೋಡಮಿ, ನಡೀರಿ ಹೋಗಮಿ. ಆನೆಗಳು ತುಂಬ ದೂರವ, ನಾವು ಸನಿಗೆ ಹೋಗಮ್ ನಡೀರಿ. ಈ ರೀತಿ ನೋಡೋ ಮಜಾನೇ ಬೇರೆ ಇರ್ತದೆ ನೋಡ್ರಿ. ಇವುಗಳ ಜೊತೆ ಈ ರೀತಿ ಇರೋದು ತುಂಬ ಮಜಾ ಅನ್ನಿಸ್ತದ. ಆನೆಯ ವಿಶೇಷತೆ ಏನಂದರೆ ಭೂಮಿಯ ಮೇಲಿನ ಅತಿ ದೊಡ್ಡ ಪ್ರಾಣಿ. ಬುದ್ಧಿವಂತಿಕೆ, ಆನೆದಂಥ ಉದ್ದನೆಯ ಕಾಂಡ, ದೊಡ್ಡ ಕಿವಿಗಳು. ಇವು ಪ್ಯೂರ್ ವೆಜಿಟೇರಿಯನ್. ಮಾನವರಂತೆ ಸ್ಪಿಂಡಲ್ ನರಕೋಶವನ್ನು ಹೊಂದಿ ಬುದ್ಧಿವಂತ ನಡವಳಿಕೆಯನ್ನು ಪ್ರದರ್ಶಿಸುತ್ತವೆ. ಇವು ಭೂಮಿ ಮೇಲಿನ ಅತಿ ದೊಡ್ಡ ಗಾತ್ರದ ಪ್ರಾಣಿ. ಇವುಗಳ ವಿಶೇಷತೆ ಏನಂದರೆ ಇವು ದಿನವಿಡೀ ತಿಂತಾನೆ ಇರುತ್ತವೆ. ಇನ್ನೊಂದು ವಿಶೇಷತೆ ಏನಂದರೆ ಇದರ ಗರ್ಭಧಾರಣೆ ಅವಧಿ 20 ರಿಂದ 22 ತಿಂಗಳು. ಇದು ಭೂಮಿ ಮೇಲೆ ಯಾವುದೇ ಪ್ರಾಣಿಗಳಲ್ಲಿ ಇಲ್ಲ. ಫ್ರೆಂಡ್ಸ್, ಅಂತೂ ಇಂತೂ ಫೈನಲ್ ಆಗಿ ಜಂಗಲ್ ಸಫಾರಿ ಹೋಗಮ್ ನಡೀರಿ. ನಾವು ಹೋಗಿದ್ದು 2 ಜನವರಿ 2026ನಲ್ಲಿ. ಆವತ್ತು ತುಂಬಾ ಪ್ರವಾಸಿಗರಿದ್ರು. ಇಷ್ಟು ಜನ ಎಲ್ಲ ಬಸ್ಸಿಗಾಗಿ ಕಾಯ್ತಿದ್ದೆವು. ಈ ಸಫಾರಿಯಿಂದ ನಾವು ಹುಲಿ ಮತ್ತು ಸಿಂಹವನ್ನು ತುಂಬಾ ಹತ್ತಿರದಿಂದ ನೋಡಬಹುದು. ನಿಂತು ನಿಂತು ಸಾಕಾಗಿತ್ತು, ಕೈಕಾಲು ನೈಲತ್ತಿವು. ಯಾಕಂದ್ರೆ ಈ ಸಫಾರಿಗೆ ಹೋಗ್ಬೇಕಾದ್ರೆ ತುಂಬಾ ಸೆಕ್ಯೂರ್ ಆಗಿ ಹೋಗ್ಬೇಕಾಗಿತ್ತು. ಸ್ವಲ್ಪ ಅಜಾಗರೂಕರಾದ್ರೆ ಹುಲಿ ಮತ್ತು ಸಿಂಹದ ಬಾಯಿಗೆ ಅಂದ್ಕೊಳ್ಳಿ. ಜೀವನದಲ್ಲಿ ಒಮ್ಮೆ ಆದ್ರೂ ಸಫಾರಿ ಡ್ರೈವ್ ಮಾಡಮ್ ನಡೀರಿ, ನೋಡಮಿ ಹೆಂಗದ ಅಂತ. ಬಹಳ ಮಂದಿ ವೇಟ್ ಮಾಡ್ಲತ್ತಾರ, ಈ ರೀತಿ ನೋಡ ಮಜಾನೇ ಬೇರೆ ಅಂತ. ನಾನು ನಿಮಗೆ ಅವಾಗೇ ಹೇಳಿದ್ದೆ, ಹೊಸ ವರ್ಷ ಪ್ರಾರಂಭವಾಗಿರೋದ್ರಿಂದ ತುಂಬಾ ಜನ ಪ್ರವಾಸಿಗರು ಬಂದಿದ್ರು. ಮಕ್ಕಳಂತೂ ಕೇಳಲೇಬೇಡಿ, ಎಲ್ಲೇ ನೋಡಿದ್ರು ಅಲ್ಲಿ ಮಕ್ಕಳು ಇದ್ರು. ಮಕ್ಕಳಂತೂ ಕೇಳಲೇಬೇಡಿ, ತುಂಬಾ ಮನೋರಂಜನೆಯೊಂದಿಗೆ ತುಂಬಾ ಎಂಜಾಯ್ ಮಾಡ್ತಾ ಇದ್ರು. ಬಸ್ ಅಂತೂ ಬಂದಿತ್ತು, ಅದು ಅಲ್ಲಿ ತಿರ್ಕೊಳಕ್ ಹೋಗಿತ್ತು. ಐಗತನ ನಾ ಈ ಪಕ್ಷಿಗಳ್ದು, ಇಲ್ಲಿ ನೀರಿಂದು, ಈ ಕೆರೆದು ವಿಡಿಯೋ ಮಾಡ್ಲತ್ತಿದೆ.
ಈ ಎಲ್ಲ ಪ್ರವಾಸಿಗರು ನೋಡುವ ಕಾತುರದಲ್ಲಿ ಕುಳಿತಿದ್ರು. ಬಸ್ ಅಂತೂ ಬಂದಿತ್ತು. ನೋಡ್ರಿ ಬಸ್ ಎಷ್ಟು ಸೆಕ್ಯೂರ್ ಅದ, ಸುತ್ತಮುತ್ತ ಎಷ್ಟು ಜಾಲಿಗಳವ. ಬಸ್ಸಿನಾಗಂತೂ ನಾವು ಕೂಡ್ಲತ್ತಿದ್ದೆವು. ಪೂರ್ತಿ ಛಾಯಾಗ್ರಹಣ ಮಾಡೋರ ವಿಡಿಯೋ ಲಾಂಗ್ ಆಯ್ತದಂತ ಸ್ವಲ್ಪ ಶಾರ್ಟ್ ಮಾಡಿ ನಾನು ನಿಮಗೆ ತೋರ್ಸತ್ತಿದ್ದೆ. ನಡೀರಿ ಸಿಂಹದ ಬಲ್ ಹೋಗಮಿ, ಬರ್ತದ ಈಗ ಸಿಂಹ. ಇಲ್ಲಿ ಜಾಲಿದಾಗ ನಿಂಗೆ ನೋಡ್ಬೋದು, ನಾವು ಅದಕ್ಕೆ ತುಂಬ ಹತ್ತಿರದಿಂದ ನೋಡ್ಬೋದು. ನೋಡ್ರಿ ಅಂತೂ ಇಂತೂ ಸಿಂಹದ ಬಲ್ಲಿ ಬಂದೆವು ನೋಡ್ರಿ. ಈ ಸಿಂಹದ ಹತ್ರ ನಮ್ಗೆ ಅದಕ್ಕೆ ಕೇವಲ ಜಸ್ಟ್ ಒಂದು 4-3 ಫೀಟ್ ಅಂತ ಅಷ್ಟೇ ಅಂತ ತಿಳ್ಕೊಳ್ಳಿ. ತುಂಬ ಹತ್ತಿರದಲ್ಲಿದ್ದೀವಿ ನೋಡ್ರಿ. ಈ ರೀತಿ ಎಲ್ಲರೂ ಎಂಜಾಯ್ ಮಾಡಿದೆವು ಫುಲ್. ಅದು ನಮಗೆ ನೋಡ್ಲತ್ತಿತ್ತು. ಇದು ಜಾಲಿದಾಗ ಅದ. ನಾನು ನಿಮಗೆ ಓಪನ್ ಆಗಿರೋ ಸಿಂಹದ ಹತ್ರನೂ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಸಿಂಹ ಓಪನ್ ಪ್ಲೇಸಲ್ಲಿ ಕುಂತಿತ್ತು, ಅದನ್ನು ಮುಂದೆ ಅದ ನೋಡಮಿ. ಇದಕ್ಕೆ ನೋಡ್ರಿ ಆಗತನ. ಇಲ್ಲಿದೆ ನೋಡಿ ಓಪನ್ ಪ್ಲೇಸಲ್ಲಿ ಕುಂತಿರೋ ಮಹಾರಾಜ, ಸಿಂಹರಾಜ. ಯಾವ ರೀತಿ ಕುಂತಿದೆ ನೋಡಿ, ನಿರ್ಭಯವಾಗಿ ಕುಂತಿದೆ. ಓಪನ್ ಪ್ಲೇಸಲ್ಲೇ ಇದೆ. ಸ್ವಲ್ಪ ಯಾಮಾರಿದ್ರು ಅದು ನಿಮ್ಮ ಮೇಲೆ. ಅಲ್ಲಿ ನೋಡಿ ಗೆಳೆಯರೆ, ಅದು ಯಾವ ರೀತಿ ಓಪನ್ ಪ್ಲೇಸಲ್ಲಿ ಓಡಾಡ್ತಿದೆ. ಈಗ ನಾವು ಅದ್ರ ಮುಂದೆ ಹೋಗ್ತೀವಿ. ಅದು ಓಪನ್ ಪ್ಲೇಸ್ನಲ್ಲೇ ಇದೆ. ಅದು ತುಂಬ ಹತ್ರ ಹೋಗ್ತೀವಿ ನೋಡಿ ಇವಾಗ ನಾವು. ನೋಡಿ ಗೆಳೆಯರೆ, ನಾವೀಗ ಅದ್ರ ಹತ್ರ ಹೋಗ್ತಾ ಇದೀವಿ. ನೋಡಿ ಅದ್ರ ಯಾವ ರೀತಿ ವರ್ತನೆ ಇರ್ತದೆ ನೋಡ್ರಿ. ಇದು ಅಂತೂ ತುಂಬಾ ಶಾಂತ ರೀತಿ ಅಂತ ಅಂದ್ಕೋಬೇಡ್ರಿ. ಶಾಂತ ರೀತಿ ಇದ್ರು ಇದರ ಅಟ್ಟಹಾಸ ಗ್ರೌಂಡಲ್ಲಿ ಬಂದಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಪರಾಕ್ರಮ ಮಾಡುತ್ತೆ ಅಂತ. ಕೇವಲ ನಾವು ಅಂದ್ಕೋತೀವಿ ಶಾಂತ ಇದೆ ಅಂತ. ನೋ, ಯಾವಾಗ್ಲೂ ಸಿಂಹನೇ. ಈ ಸಿಂಹ ನೋಡಿ ಓಪನ್ ಪ್ಲೇಸಲ್ಲಿದೆ. ಇದಕ್ಕೆ ಮತ್ತು ನಮಗೆ ಜಸ್ಟ್ ಒಂದು 3 ಫೀಟು ಅಂತರ ಇದೆ ಅಷ್ಟೇ. ನೋಡಿ ಯಾವ ರೀತಿ ಇದೆ ಅಂತ. ಆ ಕಡೆ ಈ ಕಡೆ ಆ ಕಡೆ ನೋಡ್ತಾ ಇದೆ. ಎಲ್ಲ ಪ್ರವಾಸಿಗರು ಇದನ್ನು ನೋಡಿ ತುಂಬಾ ಎಂಜಾಯ್ ಮಾಡಿದ್ರು. ಇಲ್ಲೆಲ್ಲ ಚಿಕ್ಕ ಮಕ್ಕಳಿದ್ರು, ಅವರು ಫುಲ್ ನೋಡಿ ಫುಲ್ ಹ್ಯಾಪಿ ಆದ್ರು. ಎಲ್ಲರೂ ಹಾಯ್ ಬಾಯ್ ಎಲ್ಲ ಮಾಡ್ತಾ ಇದ್ರು. ಈ ಸಿಂಹ ಅಂತೂ ತನ್ನ ಪಾಡಿಗೆ ತಾನು ನೋಡ್ತಾ ಇತ್ತು, ಎಲ್ಲ ವರ್ತನೆ ಮಾಡ್ತಾ ಇತ್ತು. ನಮ್ಮ ಯಜಮಾನ್ತಿ ನಮ್ಗೆ ಹೇಳ್ತಾ ಇದ್ರು, ವಿಡಿಯೋ ಫುಲ್ ಲಾಂಗ್ ಮಾಡಬೇಡ್ರಿ, ಸ್ಪೇಸ್ ಬೇಕು, ಫುಲ್ ವಿಡಿಯೋ ಲಾಂಗ್ ಆಗುತ್ತೆ ಅಂತ. ನಾನೇ ಸ್ವಲ್ಪ ಲಾಂಗ್ ತೊಗೊಂಡೆ ಈ ವಿಡಿಯೋ, ಯಾಕೆಂದರೆ ಸಿಂಹ ವಿಡಿಯೋ ಅದೇ ಅಲ್ವಾ. ಏನಿಂದ್ರು ನೀವೆಲ್ಲ ಕ್ಲಿಪ್ಗಳೆಲ್ಲ ಎಡಿಟ್ ಮಾಡ್ಕೋಬೇಕಾಗ್ತದೇನಾ? ಕಟ್ ಮಾಡ್ಕೋತೇವೇನಾ? ಗೆಳೆಯರೆ, ಈಗ ನಾವು ಬಂದಿದ್ವಿ ಹುಲಿ ಅಂದ್ರೆ ಪ್ರಾಣಿಗಳ ರಾಜ್ಯ. ಇದನ್ನು ನಮ್ಮ ಹತ್ರನೇ ಇದೆ. ಇದಕ್ಕೂ ನಮ್ಗೆ ಜಸ್ಟ್ 5 ರಿಂದ 9 ಅಡಿ ಅಂತರ ಇದೆ ಅಷ್ಟೇ. ಹುಲಿಯ ಮುಖ್ಯ ವಿಶೇಷತೆಗಳೇನೆಂದರೆ ಶಕ್ತಿ, ಗಾಂಭೀರ್ಯ, ಏಕಾಂತ ಸ್ವಭಾವ ಮತ್ತು ಅದ್ಭುತವಾದ ಬೇಟೆ ತಂತ್ರಗಳು. ಅದರ ಕಿತ್ತಳೆ ಬಣ್ಣದ ಕೋಟ್ನಿಂದಾಗಿ ಅದ್ಭುತ. ಅವು ಭಾರತದ ರಾಷ್ಟ್ರೀಯ ಪ್ರಾಣಿ. ಶೌರ್ಯ ಮತ್ತು ಶಕ್ತಿಯ ಸಂಕೇತವಾಗಿ ದುರ್ಗೆಯ ವಾಹನವಾಗಿಯೂ ಪೂಜಿಸಲ್ಪಡುತ್ತವೆ. ಈ ಅಂಕುಡೊಂಕಿನ ರಸ್ತೆ ಇರುವುದು ಜಂಗಲ್ ಸಫಾರಿಯಲ್ಲಿ ಮಾತ್ರ. ಇದು ಅಂದಾಜು 100 ಎಕರೆ ಇದೆ ಅಂತ ಹೇಳ್ಬೋದು. ಇಲ್ಲಿ ಸಿಂಹ, ಹುಲಿನೇ ಸಪ್ರೇಟ್ ಆಗಿ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ನಾವೀಗ ಹೋಗ್ತಾ ಇರೋದು ಕರಡಿಯನ್ನ ನೋಡೋಕೆ. ಮುಂದೆ ಕರಡಿ ಇದೆ ಅಂತೆ. ಈಗ ನಾವು ಮುಂದೆ ನೋಡೋ ಪ್ಲೇಸ್ಗಳು ಯಾವ್ಯಾವ ಅಂದರೆ ಬಾಹುಬಲಿ ಕೋಣ, ಹಾವುಗಳು, ಜಿರಾಫೆಗಳು, ಜೀಬ್ರಾಗಳು ಮತ್ತು ಮೊಸಳೆ ಮತ್ತು ಅನಿಮಲ್ದು ಒಂದು ಬಾಲ್ ಇದೆ ಅಂತೆ. ಅವೆಲ್ಲ ನೋಡುವುದಿದೆ. ನೋಡ್ರಿ, ಎಂಜಾಯ್ ಮಾಡ್ರಿ.
ಅಂತೂ ಇಂತೂ ಇದು ಜಂಗಲ್ ಸಫಾರಿ ಮುಗಿತಾ ಇದೆ. ಇಲ್ಲಿ ಸ್ವಲ್ಪನೇ ಜೂಮ್ ಮಾಡ್ಕೊಂಡು ಕರಡಿ ಫೋಟೋ ತಗೊಂಡು ಕರಡಿ ನೋಡಿ. ಕರಡಿ ಆದಮೇಲೆ ಒಂದು ವಿಶಿಷ್ಟವಾದ ಎಮ್ಮೆಗಳು ಬರ್ತವೆ. ಆ ಎಮ್ಮೆಗಳ ಕಾಲು ನೋಡಿ. ಅದ ನಂತರ ಬಾಹುಬಲಿ ಕೋಣ ಬರುತ್ತೆ. ಈ ಕೋಣನೂ ನೋಡಿ. ಈಗ ನೀವು ನೋಡ್ತಾ ಇರೋದು ಝೆಡ್ ಫಾರ್ ಜೀಬ್ರಾ. ಇದನ್ನ ತುಂಬಾ ಜೂಮ್ ಮಾಡಿ ನೋಡ್ತಾ ಇದ್ದೀನಿ. ತುಂಬಾ ದೂರನೇ ಇದ್ವು. ಜೂಮ್ ಮಾಡಿ ವಿಡಿಯೋ ತೆಗಿತಾ ಇದ್ದೀನಿ. ಇದು ನೋಡ್ರಿ ಉದ್ದನೆಯ ಕುತ್ತಿಗೆಯ ಝೆಡ್ ಫಾರ್ ಜಿರಾಫೆ. ಜಿರಾಫೆಯ ವಿಶೇಷತೆ ಏನಂದ್ರೆ ಅದು ವಿಶ್ವದ ಅತಿ ಎತ್ತರದ ಸಸ್ತನಿಯಾಗಿದ್ದು ಅದರ ಅಸಾಧಾರಣ ಎತ್ತರ, ಉದ್ದನೆಯ ಕುತ್ತಿಗೆ ಮತ್ತು ಶಕ್ತಿಯುತ ಕಾಲುಗಳನ್ನು ಬಳಸಿಕೊಂಡು ಎತ್ತರದ ಎಲೆಗಳನ್ನು ತಲುಪುತ್ತದೆ. ದೂರದಿಂದ ಪರಭಕ್ಷಕಗಳನ್ನು ಗುರುತಿಸುತ್ತದೆ ಮತ್ತು ಆಫ್ರಿಕನ್ ಸನ್ನವಗಳಲ್ಲಿ ಸಂಚರಿಸುತ್ತದೆ. ಮುಳ್ಳಿನ ಅಕೇಶವನ್ನು ಬ್ರಾಸ್ ಮಾಡಲು ಉದ್ದವಾದ ನಾಲಿಗೆ ಮತ್ತು ರಕ್ತವನ್ನು ಮೇಲಕ್ಕೆತ್ತಲು ಪಂಪ್ ಮಾಡಲು ಶಕ್ತಿಯುತವಾದ ಹೃದಯವನ್ನು ಅವು ಹೊಂದಿವೆ. ನಿಂತುಕೊಂಡೇ ಮಲಗುವುದು ಮತ್ತು ನಿಂತುಕೊಂಡೇ ಹೆರಿಗೆ ಮಾಡುವ ವಿಶಿಷ್ಟ ರೂಪಾಂತರಗಳಿವೆ. ಈ ವಿಡಿಯೋ ನಿಮಗೆ ಜಿರಾಫೆಯ ವಿಶಿಷ್ಟ ಲಕ್ಷಣಗಳು ಮತ್ತು ರೂಪಾಂತರಗಳನ್ನು ಅವಲೋಕನವನ್ನು ನಿಮಗೆ ಒದಗಿಸುತ್ತಿದೆ. ನಾನು ಅವುಗಳ ಜೊತೆ ಒಂದು ಸೆಲ್ಫಿ ತಗೊಂಡ. ಈಗ ನಾವು ಮುಂದೆ ಹೋಗ್ತಿರೋದು ಹಾವುಗಳ ಜಗತ್ತಿಗೆ. ಇಲ್ಲಿ ವಿವಿಧ ರೀತಿಯ ಹಾವುಗಳಿವೆ. ನೋಡೋಣ ಬನ್ನಿ. ಇಲ್ಲಿ ಎಲ್ಲ ಹಾವುಗಳು ಕಾಂಜಿನ ಒಳಗಡೆನೆ ಇವೆ. ಗ್ಲಾಸ್ ಇದೆ. ಪೂರ್ಣ ವಿಡಿಯೋ ಛಾಯಾಗ್ರಹಣ ಚೆನ್ನಾಗಿ ಬರ್ತಾ ಇರ್ಲಂತ ಸ್ವಲ್ಪ ಫೋಟೋಗಳನ್ನು ಸಹ ತಗೊಂಡಿನಿ. ನೋಡ್ರಿ. ಹಾವು ಒಂದು ಪ್ರಾಣಿ ಸರೀಸೃಪ ವರ್ಗಕ್ಕೆ ಸೇರಿದೆ. ಇದರ ಆಯಸ್ಸು ಸುಮಾರು ಹಾವುಗಳು 5 ವರ್ಷದಿಂದ 15 ವರ್ಷವರೆಗೂ ಇರ್ತವ. ಇನ್ನು ಕೆಲವು ಹಾವುಗಳು 20 ವರ್ಷದಿಂದ 40 ವರ್ಷವರೆಗೂ ಇರ್ತವ. ಮ್ಯಾಕ್ಸಿಮಮ್ ಹಾವು 50 ವರ್ಷ ತನಕ ಇರ್ತಾವಂತ. ಯಾಕಂದ್ರೆ ಹಾವಿನಾಗ ವಿವಿಧ ರೀತಿಗಳು, ವಿವಿಧ ಜಾತಿಯ ಹಾವುಗಳಿವೆ. ನಾನು ಇಲ್ಲೊಂದು ಇಂಡಿಯನ್ ಕೋಬ್ರಾ ಅಂದರೆ ನಾಗರ ಹಾವು ಅಂತಿರಲ್ಲ, ನಾಗರ ಹಾವು ಅದರ ವಿಡಿಯೋನ ನಾನು ಸೆರೆ ಹಿಡಿದೀನಿ. ನೋಡ್ರಿ ಅದು ಯಾವ ರೀತಿ ಇಲಿ ಮೇಲೆ ತನ್ನ ಬೇಟೆಯನ್ನು ಮಾಡ್ತಾ ಇತ್ತು. ನಾನು ನಿಮಗೆ ತೋರಿಸ್ತಾ ಇರ್ತೇನೆ. ಈ ಕ್ಲಿಪ್ ನೋಡ್ರಿ. ಅದು ಯಾವ ರೀತಿ ಇಲಿ ಮೇಲೆ ಅಟ್ಯಾಕ್ ಮಾಡ್ತದ, ಯಾವ ರೀತಿ ಇಲ್ಲಿ ಅದರ ಅಟ್ಯಾಕನ್ನು ತಪ್ಪಿಸ್ಕೋತದ ನೋಡ್ರಿ. ನೀವು ಈ ವಿಡಿಯೋ ಪೂರ್ತಿಯಾಗಿ ನೋಡ್ರಿ. ಅಲ್ಲಿ ನೋಡಿ ಗೆಳೆಯರೆ, ಆ ಮೂಲೆಯಲ್ಲಿ ನೋಡಿ ಹಾವು ಇಲಿಯ ಮೇಲೆ ಯಾವ ರೀತಿ ಬೇಟೆ ಆಡ್ತಾ ಇದೆ ನೋಡಿ. ಅಲ್ಲಿ ನೋಡಿ ಇಲ್ಲಿನೂ ತನ್ನ ಚತುರತನದಿಂದ ಯಾವ ರೀತಿ ತಪ್ಪಿಸ್ಕೋತಾ ಇದೆ ನೋಡಿ. ಈ ಹಾವು ಮತ್ತು ಇಲಿಯ ಬೇಟೆಯ ತಂತ್ರ ನೋಡಿ. ಪೂರ್ತಿ ವಿಡಿಯೋ ಮಾಡಿದರೆ ವಿಡಿಯೋ ತುಂಬ ಲಾಂಗ್ ಆಗ್ತಾ ಇತ್ತು. ನಾನು ಇದೆಲ್ಲ ಶಾರ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲ ಕ್ಲಿಪ್ಗಳು ಮಿಸ್ ಮಾಡಬೇಡಿ, ನೋಡ್ತಾನೆ ಇರಿ. ಮುಂದೆ ಮಕ್ಕಳೇ ಹೋಗೋದಿದೆ ನಮಗೆ.
ಟೈಮ್ ಆಗಿತ್ತು, ಮೃಗಾಲಯ ಮುಚ್ಚೋದಿದೆ ಅಂತ ಅಲೌನ್ಸ್ ಮಾಡ್ತಾ ಇದ್ರು. ನಾವು ಬೇಗ ಬೇಗ ಬಂದು ಈ ಮೊಸಳೆನ ನೋಡ್ತಾ ಇದ್ರಿ. ಎಲ್ಲರೂ ಹೋಗುವ ಅವಸರದಲ್ಲಿದ್ರು. ನಾವು ಸಹ ಮೊಸಳೆನ ನೋಡಕ್ಕಂತೆ ಬಂದ್ಬಿಟ್ವಿ. ಇಲ್ಲೊಂದು ಅಳಿಲು ತುಂಬ ನಾಟಿ ಮಾಡ್ತಾ ಇತ್ತು. ಅದರ ವಿಡಿಯೋನು ಸ್ವಲ್ಪ ಸೆರೆ ಹಿಡಿದೀನಿ. ನಡೀರಿ ಓಪನ್ ಪ್ಲೇಸಲ್ಲಿರೋ ಮೊಸಳೆಗಳನ್ನು ನೋಡಮಿ. ಇವುಗಳ ವಿಶೇಷತೆ ಏನೆಂದರೆ ತೀಕ್ಷ್ಣವಾದ ಇಂದ್ರಿಯಗಳ ಶಕ್ತಿಯುತ ದವಡೆಗಳು ಮತ್ತು ಸಾವಿನ ಉರುಳಾಟದಂತಹ ವಿಶಿಷ್ಟ ಬೇಟೆಯ ತಂತ್ರಗಳು. ನೀರಿನಲ್ಲಿ ಮುಳುಗಿಸೇ ಕೊಲ್ತವೆ ಇವು. ಇವುಗಳ ವಿಶೇಷತೆ ಏನಂದ್ರೆ ಬೇಟೆಯನ್ನು ಕೊಂದು ಕೊಳೆತ ನಂತರ ಆಹಾರವನ್ನು ಇವು ತಿನ್ನುತ್ತವೆ. ಈಗ ನಾವು ಹೋಗ್ತಾ ಇದ್ದೀವಿ ಕತ್ತಲೆ ಕೋಣೆಯಲ್ಲಿ. ಈ ವಿಡಿಯೋ ಮಾಡಿದೆ ಲಾಂಗ್ ಇತ್ತು, ಬಟ್ ಎಲ್ಲ ನಿಮಗೆ ಶಾರ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಸ್ಪೆಷಲ್ ಆಗಿ ನೀವು ನೋಡಿದ್ರೆ ನಿಮಗೆ ಇದು ಅರ್ಥ ಆಯ್ತದ. ಯಾಕಂದರೆ ಇಲ್ಲೆಲ್ಲ ಬ್ಲ್ಯಾಕ್ ಇದೆ. ಇಲ್ಲೆಲ್ಲ ಒಳಗೆಲ್ಲ ವಿಶಿಷ್ಟ ಪ್ರಾಣಿಗಳಿವೆ. ಬೆಕ್ಕಿವೆ, ಮುಳ್ಳು ಹಂದಿ ಇದೆ. ನೋಡು ಒಂದ್ಸಲ. ಹಾಯ್. ಫುಲ್ ಡೇ ಜರ್ನಿ ಮಾಡಿದೆವು. ನೋಡ್ರಿ ಮೂತಿ ಎಲ್ಲ ಹೆಂಗೆ ಒಣಗ್ಯದ. ನಮ್ಮ ಮೇಡಮ್ ಅವರು, ನಮ್ಮ ಮಗಳು. ಬಾಯ್ ಬಾಯ್. ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.